ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನೇ ಕಮೆಂಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಇವತ್ತು ಮಧ್ಯಾಹ್ನ ಬ್ಲಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗಳು ಸ್ಕೂಲಿಂದ ಬಂದಿದ್ದಾಳೆ. ಸೊ ಡ್ರೆಸ್ ಚೇಂಜ್ ಮಾಡಿ ಜಸ್ಟ್ ಅವಳು ಪ್ರಾಜೆಕ್ಟ್ ಮಾಡೋದಕ್ಕೆ ರೆಡಿಯಾಗಿದ್ದಾಳೆ. ಏನಪ್ಪ ನಾಳೆ ಪ್ರಾಜೆಕ್ಟ್ ಆದರೆ ನಾಳೆ ಟೀಚರ್ಸ್ ಡೇ ಇದೆ ಅಲ್ಲ. ಸೊ ಟೀಚರ್ಸ್ ಡೇ ಇರೋದ್ರಿಂದ ಏನಾದರೂ ಕಾರ್ಡ್ ಏನಾದರೂ ಮಾಡಿ ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಮೆಟೀರಿಯಲ್ ಎಲ್ಲ ಮನೆಯಲ್ಲೇ ಇದೆ. ಸೊ ಈಗ ಊಟ ಮಾಡಿಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಊಟ ಏನಂತಂದರೆ ಬೆಳಗ್ಗೆ ನಾನು ಒಗ್ಗರಣೆ ದೋಸೆ ಮಾಡಿದ್ದೆ, ಅದನ್ನೇ ಇವಾಗ ತಿಂದು ಸ್ವಲ್ಪ ರೈಸ್ ರಸ ಮಾಡಿದ್ದೀನಿ. ಅದನ್ನು ತಿಂದ್ಬಿಟ್ಟು ಕಾರ್ಡ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಬನ್ನಿ ಊಟ ಮುಗಿಸ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಅವಾಗ ಕಾದಿದೆ ಇದು ಏನಂತಾರೆ, ಇದನ್ನು ನಂದು ಒಗ್ಗರಣೆ ದೋಸೆಗೆ ರೆಡಿ ಮಾಡ್ಕೊಂಡಿದ್ದು. ಏನಪ್ಪ ಅಂದರೆ ಸಿಂಪಲ್ಲು. ಇದನ್ನು ಖಂಡಿತ ಇದನ್ನು ಒಂದು ನಾನು ಬ್ಲಾಗ್ ಮಾಡ್ತೀನಿ, ಬ್ಲಾಗ್ ಮಾಡಿ ತೋರಿಸ್ತೀನಿ ಇದನ್ನು ಯಾವ ಥರ ಮಾಡೋದು ಅಂತ. ಸೊ ಇದು ಆಲ್ಮೋಸ್ಟ್ ಸಿಮಿಲರು, ಸ್ವಲ್ಪ ನೀರು ದೋಸೆ ಥರನೇ ಇದಾಗಿದೆ. ನಾನು ಇದಕ್ಕೆ ಬೆಳಗ್ಗೆ ಚಟ್ನಿ ರೆಡಿ ಮಾಡಿದ್ದೆ, ಚಟ್ನಿನೂ ಹಾಕ್ಕೊಂಡಿದ್ದೀನಿ. ಸೊ ಇದು ಬೆಂದಾದಮೇಲೆ ಸ್ವಲ್ಪ ದೋಸೆ ತಿಂದು ಆಮೇಲೆ ರೈಸ್ ರಸಮ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಇದೊಂದು ನನ್ನ ಯೂಟ್ಯೂಬ್ ಬ್ಲಾಗಲ್ಲಿ ನಾನು ಇದನ್ನು ಅಪ್ಲೋಡ್ ಮಾಡ್ತೀನಿ, ನನ್ನ ಯೂಟ್ಯೂಬ್ ಚಾನಲಲ್ಲಿ, ಹೇಗೆ ಒಗ್ಗರಣೆ ದೋಸೆ ಮಾಡೋದು ಅಂತ. ಸೊ ಮಧ್ಯಾಹ್ನದ ಊಟ ಮುಗೀತು ನಮ್ಮದು. ಇವಾಗ ಪ್ರಾಜೆಕ್ಟ್ ವರ್ಕ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನನಗೆ 3:30 ಲಾಗಿನ್ ಟೈಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಅಷ್ಟರೊಳಗೆ ಇವಳ್ದು ಕಾರ್ಡ್ ಮುಗಿಸ್ಬಿಟ್ಟು ಲಾಗಿನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಕಾರ್ಡ್ ಮಾಡೋಕ್ಕೆ ಇಷ್ಟು ಪೋರ್ಷನ್ ಸಾಕು. ಸೊ ಇದು ಸ್ವಲ್ಪ ಲೆಂತಿ ಆಗಿರೋದ್ರಿಂದ ನಾನು ಇದು ಶೋ ಕೂಡ ಶಾರ್ಟ್ ಮಾಡ್ಕೋತೀನಿ ಇದನ್ನು.
ಶೇಪಲ್ಲಿ ನಾನು ಅಂದ್ಕೊಂಡಿರೋ ಥರ ಡಿಸೈನ್ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀನು ಬೇರೆ ಚಿಕ್ಕ ಕಾರ್ಡ್ ತೊಗೊಂಡು ಟ್ರೈ ಮಾಡಿ. ಸೊ ಇದಕ್ಕೆ ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ ತೊಗೊಂಡು ನಾವು ಔಟರ್ ಲೈನ್ ರೆಡಿ ಮಾಡ್ಕೊಳ್ಳೋಣ. ಸೈಡು ಅಮ್ಮ ಸ್ಕೇಲ್ ನಿಮ್ಗೇನು ಬೇಡ ಅಮ್ಮ, ಇದೆಲ್ಲೂ ಬೇಡ. ಈ ಪೋರ್ಷನ್ ಈ ಥರ ತೆಗೆದು ನಾವು ಯಾವ ಥರ ಲೈನ್ ಕಟ್ ಮಾಡಿದ್ವಿ ಇದನ್ನು ಹಾಗೆ ಕಟ್ ಮಾಡ್ಕೊಳ್ಳೋಣ. ಸ್ಟಾರ್ಟ್ ಮಾಡೋದು ಎಲ್ಲ ಲೈಟ್ ಕಟ್ಟಾಗಲ್ಲ. ಔಟ್ಲೈನ್ ಹಾಕ್ಕೊಂಡು ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈ ಲೈನ್ಸ್ಗಳು ಏನು ಹಾಕ್ಕೊಂಡಿದ್ದೀನಿ, ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಪ್ಪ ಅಂತಂದರೆ ಕೆಳಗಡೆ ಹಾರ್ಟ್ ಶೇಪ್ ಬರೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟು ಪೆನ್ಸಿಲಲ್ಲಿ ಹಾರ್ಟನ್ನು ಡ್ರಾ ಮಾಡ್ಕೊಳ್ಳೋಣ. ಅಮ್ಮ ಎಲ್ಲ ತೆಗ್ದಿದ್ಮೇಲೆ ಆಯ್ತಾ, ಸೆಪ್ಸನ್ ಟ್ಯಾಪೆಲ್ಲ ತೆಗ್ದಿದ್ಮೇಲೆ ಆಯ್ತಾ, ಇದು ಒಣಗೋಯ್ತೆ, ನಾನು ಮಾಡೋಕ್ಕಾಗಲ್ಲ. ಇದು ಯೂಸ್ ಮಾಡಿದೀಯ ಜಾಸ್ತಿ? ಎಲ್ಲ ಕಲರ್ ಪಿಂಕ್ ಎಲ್ಲ ಕಲ್ಲಿ ಏನು ಪಿಂಕು ಅಲ್ಲ ಸ್ಕೆಚ್ ಪೆನ್ ಎತ್ತು ಪಿಂಕ್ ಅಲ್ಲಮ್ಮ, ಗೊತ್ತು. ರೆಡ್ ಪಿಂಕ್ ಏನಾಯ್ತು? ಪಿಂಕ್ ಕಲರ್ ಇಲ್ಲಲ್ಲ. ಇದು ಸೆಪ್ಸನ್ ಬರೋದ ಏನಾಯ್ತು ಅಮ್ಮ? ಇದೇ ಪಿಂಕು ತಗೋ, ಇದೇ ಈ ಥರ ಬರೋದು, ಈ ಥರ ಬರೋದು ಸೆಪ್ಸನ್ ಪಿಂಕು. ನಾನೇನು ಹೇಳಿದೆ ಸೆಪ್ಸನ್ಗೆ ತೆಗ್ದಿಕ್ಬೇಡ ಅಂತ ಹೇಳಿದೆ ಆಯ್ತಾ? ನಾನೇನು ಅಂದರೆ ನನಗೆ ಎಲ್ಲ ತೆಗೆದಿಟ್ಟು ನಾನು ನೋಡ್ತಿದ್ದೆ. ಆರ್ಟ್ ಎಲ್ಲ ಫಿಲ್ ಮಾಡಿದೆ. ಈಗ ಔಟರ್ ಲೈನಲ್ಲಿ ಸ್ಕೆಚ್ ಪೆನ್, ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ ತಗೊಂಡು ಔಟರ್ ಲೈನ್ ಮಾಡ್ಕೊತಾ ಇದ್ದೀನಿ.
ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಇಲ್ಲಿ ಹ್ಯಾಪಿ ಟೀಚರ್ಸ್ ಡೇ ಅಂತ ಬರ್ತೀವಿ. ಇಲ್ಲಿ ಕೇಳಿ ಸೌಂಡ್ ವರ್ಡ್ಸ್ ಬರೆಸೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗಳ ಕೈಲೇ. ಅದನ್ನು ಬರೆಸ್ತೀನಿ. That's it. That's it. ಸೊ ಫೈನಲಿ ಗ್ರೀಟಿಂಗ್ ಕಾರ್ಡ್ ರೆಡಿ ಆಗಿದೆ. ವರ್ಡ್ಸು ಅವಳ ಕೈಲೇ ಬರ್ಸೋಣ ಅಂದ್ಕೊಂಡೆ. ಅವಳು ಕರೆಕ್ಟಾಗಿ ಬರೀತಾಳೆ ಏನೋ ಗೊತ್ತಿಲ್ಲ. ಇಷ್ಟು ಎಫರ್ಟ್ ಹಾಕಿರೋದೆಲ್ಲ ವೇಸ್ಟ್ ಆಗುತ್ತೆ ಅಂತ ನನಗೆ ತಿಳಿದ ಮಟ್ಟಕ್ಕೆ ಗ್ರೀಟಿಂಗ್ ಕಾರ್ಡ್ ರೆಡಿ ಮಾಡಿದ್ದೀನಿ. ಲಾಸ್ಟಲ್ಲಿ ನನ್ನ ಮಗಳು ಹೆಸರು ಬರೆದಿದ್ದೀನಿ, ಫ್ರಮ್ ಗರ್ವಿ ಅಂತ. ಸೊ ಹೇಗಿದೆ ಗ್ರೀಟಿಂಗ್ ಕಾರ್ಡ್ ತಿಳಿಸಿ ಫ್ರೆಂಡ್ಸ್. ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಗ್ರೀಟಿಂಗ್ ಕಾರ್ಡೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.